ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಅಡುಗೆ ಮನೇಲಿ ಇರೋದ್ರಿಂದ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಇದೊಂದು ಕುಕಿಂಗ್ ಬ್ಲಾಗ್ ಅಂತ. ಅಫ್ಕೋರ್ಸ್ ನಾನು ಕುಕ್ ಮಾಡ್ತಾ ಇಲ್ಲ, ನನ್ನಮ್ಮ ಕುಕ್ ಮಾಡ್ತಾ ಇದ್ದಾರೆ. ಕುಕಿಂಗ್ ವಿತ್ ಅಮ್ಮ. ವೆಲ್ಕಮ್ ಮಾಡ್ತೀನಿ ನನ್ನ ಅಮ್ಮನ. ಲೆಟ್ಸ್ ವೆಲ್ಕಮ್ ನನ್ನ ಅಮ್ಮ. ಹಾಯ್. ಏನು ಅಡುಗೆ ಮಾಡ್ತಾ ಇದೀಯ ಮಮ್ಮಿ? ಅಡಗ್ಲಿ ಫ್ಯಾಮಿಲಿ ಉದ್ಕಾ ಮುದ್ದಿ. ಇವತ್ತು ಉದ್ಕಾ ಮುದ್ದಿ ಮಾಡ್ತಾ ಇದ್ದೀವಿ ನಮ್ಮಮ್ಮ. ನಮ್ಮ ಅಕ್ಕ ಸೊಪ್ಪು ಕೊಟ್ಟು ಒಂದು ವಾರ ಆಯ್ತು. ಇವತ್ತು ಉದ್ಕಾ ಮುದ್ದಿಗೆ ಬಲಾತ್ಕಾರ ಬಂದಿದೆ. ಲಾಸ್ಟ್ ವೀಕ್ ಹಡಗ್ಲಿಗೆ ಹೋಯ್ತವಲ್ಲ ನಾವು, ದೊಡ್ಡಮ್ಮ ಅವ್ರು ಸೊಪ್ಪು ಕೊಟ್ಟಿದ್ರು ಅಮ್ಮಂಗೆ ಇಷ್ಟ ಅಂತ. ಏನದು ಸಬಾಸ್ಗಿ ಸೊಪ್ಪು ಕೊಟ್ಟಿದ್ರು ಅಮ್ಮಂಗೆ ಉದ್ಕಾ ಮುದ್ದಿ ಇಷ್ಟ ಅಂತ. ಸೊ ಮಾಡ್ಕೊಡ್ತೀನಿ ರಾಜಕ್ಕ ಅಂತಂದು ದೊಡ್ಡಮ್ಮ ಕೊಟ್ಟಿದ್ರು. ಅದು ಕೊಟ್ಟು 4-5 ದಿನ ಆಗಿದೆ ಆಲ್ರೆಡಿ. ವಾರ ಆಯ್ತು. ಒಂದು ವಾರ ಆಯಿತು. ಅದಕ್ಕೆ ಇವತ್ತು ಫೈನಲಿ ಅಮ್ಮ ಉದ್ಕಾ ಮುದ್ದಿ ಮಾಡ್ತಾ ಇದ್ದಾರೆ. ಸೊ ಜಾಸ್ತಿ ಪೀಟಿಕೆ ಆಗದೆ ನಾವು ಉದ್ಕಾ ಮುದ್ದಿ ಮಾಡೋದನ್ನ ಹೇಗೆ ಅಂತ ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಇಷ್ಟ ಆಗ್ಬೋದು ಈ ಒಂದು ರೆಸಿಪಿ. ನಮ್ಮ ಕೊಟ್ಟೂರು ಕೂಡ್ಲಿಗಿ ಕಡೆ ಮಾಡೋ ಒಂದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಅದು ಸೊಪ್ಪಿಂದು ಯಾವ ರೀತಿ ಅದನ್ನು ತೋರಿಸ್ತೀನಿ. ಅದ್ರ ಜೊತೆ ಮುದ್ದೆ, ಉದ್ಕಾ ಮುದ್ದೆ. ರೆಡಿ? ಲೆಟ್ಸ್ ಗೆಟ್ ಸ್ಟಾರ್ಟ್. ಸಬಾಕ್ಸಿ ಸೊಪ್ಪು ಫ್ರೆಶ್ ಇತ್ತು, ಬಟ್ ನಾವು ಫ್ರಿಜ್ಜಲ್ಲಿ ಇಟ್ಟು 3 ದಿನ. ಸ್ವಲ್ಪ ಹಳದಿ ಆಗಿದೆ, ನೀವು ದಟ್ಸ್ ಓಕೆ, ಬಟ್ ಮಿಕ್ಕಿದೆಲ್ಲ ಫ್ರೆಶ್ ಇದೆ. ಫಸ್ಟ್ ನನ್ನಮ್ಮ ಆಲ್ರೆಡಿ ಕಟ್ ಮಾಡ್ಕೊಳ್ತಾ ಇದ್ದಾರೆ ಸಬ್ಸಿಗೆ ಸೊಪ್ಪನ್ನು. ಇದನ್ನ ಫಸ್ಟ್ ಕಟ್ ಮಾಡಿಕೊಂಡು ಏನು ಮಾಡ್ಬೇಕು ಮಮ್ಮಿ? ನೀರು ಕುದಿಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಏನು ಹಾಕ್ಬೇಕು? ಬೇಳೆ. ತೊಗರಿ ಬೇಳೆ ಹಾಕಬೇಕು. ತೊಗರಿ ಬೇಳೆ ತೂರ್ ದಾಲ್ ಅಂತ ಏನು ಹೇಳ್ತೀವಿ ಅದನ್ನ. ಇದನ್ನ ಫಸ್ಟ್ ಪಾತ್ರೆ ಕುದಿಬೇಕು. ಅದು ಕುದಿಬೇಕು. ಅದು ಕುದ್ದಿತಾ ಹಾಕ್ಬೇಕು. ಬೇರೆ ತೆಗಿಲ್ಲ, ಎಣ್ಣೆ ಮಿಕ್ಸ್. ಅದಕ್ಕೆ ಬೇಕಾಗಿರೋ ತರಕಾರಿಗಳೀಗ ಏನು ತರಕಾರಿ ಇಲ್ಲ ಇದಕ್ಕೆ. ಬದನೆಕಾಯಿ ಬೇಳೆನಾ? ಅದು ಉದುಕಕ್ಕೆ ಬೇಕು. ಬೇಳೆಗೆ ಏನು ಬೇಡ, ಈರುಳ್ಳಿ ಅಷ್ಟೇ. ಫಸ್ಟ್ ಬೇಳೆ ಮಾಡ್ಕೊಳ್ತೀಯಾ? ಅದು ನಾನು ಮಾಡ ಹಸಿಮೆಣಸಿನಕಾಯಿ ಬದನೆಕಾಯಿ ಇಡೋದು. ಬೇಕಾಗಿರೋ ತರಕಾರಿಗಳು ಉದ್ಕಾ ಮಾಡೋಕ್ಕೆ. ಓಕೆ, ನಾನು ಹೇಳ್ತೀನಿ. ಫಸ್ಟ್ ಬೇಕಾಗಿರೋ ತರಕಾರಿಗಳು: ಒಂದು ಬದನೆಕಾಯಿ, ನೆಕ್ಸ್ಟ್ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಜಾಸ್ತಿ ಬೆಳ್ಳುಳ್ಳಿ ಅಷ್ಟೇ. ಈಗ ಬದನೆಕಾಯಿ ಸುಡೋಕೆ ಇಡ್ತೇನೆ. ಪ್ಲೇಟ್ ಮೇಲೆ ಹಾಕೊಂಡ್ರೆ ಈ ಪ್ಲೇಟ್ ಮೇಲೆ ಹಾಕಿ ಪ್ಲೇಟ್ ಸಿಗಕ್ಕೆ. ಕೆಂಪು ಬದನೆಕಾಯಿ. ಈ ಕೆಂಪು ಬದನೆಕಾಯಿ ಬದಲು ಹಸಿರು ಬದನೆಕಾಯಿ ಸಿಗುತ್ತಲ್ಲ, ಅದು ಏನು ಮಮ್ಮಿ? ಯಾವ ಸೀಮೆ ಬದನೆಕಾಯಿ ಏನೋ ಅಂತಾರಲ್ಲ, ಜವಾರಿ ಬದನೆಕಾಯಿ, ಏನೋ ರಾಣೆಬೆನ್ನೂರು ಬದನೆಕಾಯಿ, ಏನೋ ಬದನೆಕಾಯಿ ಅಂತಾರೆ. ಆ ಹಸಿರು ಬದನೆಕಾಯಿಂದ ಮಾಡಿ ಸಕ್ಕತ್ ಟೇಸ್ಟ್ ಆಗಿರುತ್ತೆ. ಒಂದು ಸುಡೋ ಈ ತರ ಒಂದು ಇದರಲ್ಲಿ ಬದನೆಕಾಯಿ ಮತ್ತೆ ಆ ಕಡೆ ಇಲ್ಲ ಆ ಥರ ಬೆಳೆ ನಾನು ಮಾಡ್ತೀನಿ. ಇದು ಬದನೆಕಾಯಿ ಮತ್ತೆ ಟೊಮೆಟೊನ ಸುಟ್ಕೊಳ್ಳಿ. ಹಸಿರು ಬದನೆಕಾಯಿ ಸಿಗುತ್ತೆ, ನಮ್ಮೂರ ಕಡೆ ಸಿಗುತ್ತೆ. ಆ ಬದನೆಕಾಯಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಬದನೆಕಾಯಿ ತಿಂದೇ ಇರೋರು ನೀವು ಬೇಕಾದರೆ ಬೆಂಡೆಕಾಯಿ ಹಾಕೋಬೋದು, ಅದೂ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಫಸ್ಟ್ ಬದನೆಕಾಯಿ ಮತ್ತು ಟೊಮೆಟೊನ ಸುಟ್ಕೋಬೇಕು. ಈಗ ಇನ್ನೊಂದು ಪ್ಯಾನಲ್ಲಿ ಹಸಿಮೆಣಸಿನ್ಕಾಯಿ ಹುರ್ಕೋಬೇಕು. ಆಮೇಲೆ ಇದಕ್ಕೆ ಮೇನ್ ನಿಂಬೆಹಣ್ಣು ಬೇಕು. ನಿಂಬೆಹಣ್ಣು ತೆಗಿತು. ಕೊಂಚ ಉಪ್ಪು. ಎವ್ರಿ ಸ್ಯಾಟರ್ಡೆ ನಮ್ಮ ಮನೇಲಿ ಜಾಯಿಂಟ್ ಫ್ಯಾಮಿಲಿಲಿ ಇದ್ದಾಗ ಉಪ್ಪು ಜಾಸ್ತಿ ಆಗ್ತದೆ. 1 ಗಂಟೆ ಆದ್ರೆ ನಾವು ಊಟ ಮಾಡೋದು. ಪ್ರತಿ ಶನಿವಾರ ನಮ್ಮ ಮನೇಲಿ ಫಿಕ್ಸ್ ಇರ್ತಾ ಇತ್ತು ಅಲ್ಲ ಮಮ್ಮಿ? ಫಿಕ್ಸ್ ಉದ್ಕಾ ಮುದ್ದೆ ಎಲ್ರಿಗೂ ಇಷ್ಟ. ನಿಮ್ಮ ದೊಡ್ಡಪ್ಪ ಒಂದು ಊಟ ಮಾಡ್ತಿದ್ದಿಲ್ಲ. ದೊಡ್ಡಪ್ಪ ಬಾಂಬೈ ತಲ್ತದೆ. ಏನಕ್ಕೆ? ದಿನ ನಿಮ್ಮ ದೊಡ್ಡಪ್ಪ ದೊಡ್ಡಪ್ಪ ತಿಂತಾ ಇರ್ಲಿಲ್ಲ ಅಂತೆ. ನಿಮ್ಮ ದೊಡ್ಡಪ್ಪಗೆ ರೊಟ್ಟಿ ಉದ್ಕಾ ಮುದ್ದೆ ತಿಂತಾ ಇರ್ಲಿಲ್ಲ ಅಂತೆ. ಬಟ್ ನಮ್ಮ ಎಲ್ರಿಗೂ ಎವ್ರಿ ಸ್ಯಾಟರ್ಡೆ ನಮ್ಮ ಮಾರ್ನಿಂಗ್ ಸ್ಕೂಲ್ಗೆ
ನಮಗೆ ಮ್ಯಾಗಿ ಅಥವಾ ಏನಾದರೂ ಅಲ್ಲಿ ಮಲೇಷಿಯನ್ಸ್ ಒಂದು ಇಡ್ಲಿ ಅಥವಾ ಪೂರಿ ತಿನ್ನಿಸಿ ನಮ್ಮನ್ನು ಸ್ಕೂಲಿಗೆ ಕಳಿಸ್ತಾ ಇದ್ರು. ಸ್ಕೂಲಿಂದ ಬರೋದ್ರೊಳಗಡೆ ಉದ್ಕ ಮುದ್ದೆ ರೆಡಿ ಇರ್ತಾ ಇತ್ತು. ಕರೆಕ್ಟು 1 ಗಂಟೆಗೆ ನಾವು ಬರ್ತಾ ಇದ್ವು ಅಲ್ಲ ಮಮ್ಮಿ, ಕರೆಕ್ಟ್ 1 ಗಂಟೆಗೆ ಉದ್ಕ ಮುದ್ದೆ ಕೊಟ್ಬಿಡ್ತಾ ಇದ್ರು. ಅಳ್ತಾ ಇದ್ವಿ ನಾವು ಅದನ್ನು ತಿನ್ನೋಕ್ಕೆ. ನಮ್ಗೆ ಇಷ್ಟನೇ ಆಗ್ತಿರ್ಲಿಲ್ಲ, ಏನಿದು ಅಂತಂದಲ್ಲ. ಬಟ್ ಇವಾಗ ಬಯಸ್ಕೊಂಡು ಬಯಕೆ ತಿನ್ಬೇಕು ಅಂತ ಮಾಡಿಸ್ಕೊಂಡು ತಿನ್ಬೇಕು. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಎಲ್ಲರೂ ಶನಿವಾರ ಲೇಟ್, ಎಲ್ಲರೂ ಆಂಜನೇಯ ಹೋಗಿ ಬಂದು ಊಟ ಮಾಡೋದ್ರಾಗ 12 ಗಂಟೆ ಆಗ್ತದೆ. ಗಂಡು ಮಕ್ಕಳು ಲೇಟ್. ಎವ್ರಿ ಸ್ಯಾಟರ್ಡೆ ಏನಕ್ಕಂದ್ರೆ ನಮ್ಮೂರಲ್ಲಿ ಶುಕ್ರವಾರ ಸಂತೆ ಇರ್ತಾ ಇತ್ತು, ಕೂಡ್ಲಿಗಿಲಿ ಅಲ್ಲ ಮಮ್ಮಿ. ಪ್ರತಿ ಶುಕ್ರವಾರ ಸಂತೆಯಲ್ಲಿ ದೊಡ್ಡಮ್ಮ ಸಬ್ಸಿಗೆ ಸೊಪ್ಪು, ಸಬ್ಬಾಕ್ಷಿ ಸೊಪ್ಪು ಏನಂತೀವೋ ಅದನ್ನು ತಗೊಂಬಂದು ಶನಿವಾರ ಫಿಕ್ಸ್ ನಮ್ಮ ಮನೇಲಿ ಉದ್ಕ ಮುದ್ದೆ. ರಾತ್ರಿ ಚಿತ್ರಾನ್ನ ಮಿರ್ಚ್. ರಾತ್ರಿ ಚಿತ್ರಾನ್ನ, ಎಬ್ಡೆ ರೋಟ್. ಇಲ್ಲ ಮನ್ಯಾಗಾಗ್ಲಿ ಕಾಗಳೆ ಅದು. ಕಾಗ್ಲೆ ಹೋಟ್ಲ್. ಕಾಗ್ಲೇರ್ ಅಂತ ನಮ್ಮ ಕುಡ್ಲಿಗೆ ಫುಲ್ ಫೇಮಸ್. ಅವ್ರ ಹೋಟ್ಲಲ್ಲಿ ಮಿರ್ಚಿ ರಾತ್ರಿ. ಇಲ್ಲ ಅಂದ್ರೆ ಗೀ ರೈಸ್ ಮಮ್ಮಿ. ಟೊಮಟೊ ಪಲ್ಯ, ಗೀ ರೈಸ್. ಈರುಳ್ಳಿ ಕಟ್ ಮಾಡಲಾ? ಪಕ್ಕ ಗೀ ರೈಸ್ ಕಡಿಮೆ. ನಿಮ್ಮ ಪಕ್ಕಗಳು ನಿಮ್ಮ ದೊಡ್ಡಪ್ಪಗಳು ಚಿತ್ರಾನ್ನ ಇಷ್ಟ. ಬದಿಕಕ್ಕರು ದೊಡ್ಡಪ್ಪಗ ಇದಕ್ಕೆ ಗೀ ರೈಸ್. ನಿಮ್ಮ ಅಪ್ಪಾಜಿ ಇದಕ್ಕೆ ಗೀ ರೈಸ್. ಒಂದು ಅರ್ಧ ಲೀಟರ್ ತುಪ್ಪ ಅದಕ್ಕೆ ಇದು ಬೇಳೆ ಹಾಕಿದ್ರು ಅಮ್ಮ. ಬೇಳೆ ಕುಚ್ಕೋಬೇಕು. ಚೆನ್ನಾಗಿ ಕುದಿಸಿ ಬೇಳೆ ಕುದಿಬೇಕಾ? ಅದಕ್ಕೆ ಕುದಿಬೇಕು. ಹಸಿಮೆಣಸಿನ್ಕಾಯಿ ಉರಿತಾ ಇದೆ. ಇಲ್ಲಿ ಅನ್ನ ಸ್ವಲ್ಪ ಊಟಕ್ಕೆ. ಆಯ್ತು, ಬದನೆಕಾಯಿ ಸಿಕ್ಕಿದೆ. ಘಾಟ ದೋಸೆ ಮೆಣಸಿನ್ಕಾಯಿ ಉರಿತೀವಲ್ಲ, ಬದನೆಕಾಯಿ ಈಗ ಸುತ್ತಿದೆ. ಹೌದು, ಗುರಾಳ್ ಪುಡಿ ಮಾಡ್ತಾರೆ. ಏನು ಊಟ ಮಾಡೋದು? ಚೆನ್ನಾಗಿರ್ಲಿಲ್ಲ, ಟೇಸ್ಟ್ ಮಾಡಿ. ಗುರಾಳ್ ಪುಡಿಗೆ ಜಸ್ಟ್ ಗುರಾಳು ಉಟ್ಕೊಂಡ್ರೆ ಆಯ್ತು. ಗುರಾಳು, ಉಪ್ಪು, ಅದೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡಿದ್ರೆ ಗುರಾಳ್ ಪುಡಿ ರೆಡಿ. ನಮ್ಮಮ್ಮ ಮಟನ್ ಅಂಗಡಿಲಿ ಕೆಲಸ ಮಾಡ್ತಿದ್ರು ಮುಂಚೆ. ಮಟನ್ ಕಟ್ ಮಾಡ್ತಾರಲ್ಲ, ಪಟ್ 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 ಹಂಗೆ ಕಟ್ ಮಾಡೋದು ನಮ್ಮಮ್ಮ ತರಕಾರಿಗಳು. ಅಲ್ಲ ಮಮ್ಮಿ? ಬೇಳೆ ಕುದೀತಾ ಇದೆ. ಕುದಿಲಿ ಕುದಿಲಿ ಕುದಿಲಿ. ಅದು ಫ್ರಿಡ್ಜ್ ಅಂದ್ರೆ ಹಾಳಾಗಿತ್ತಾ? ಈಗ ಹೊಸ ಫ್ರಿಡ್ಜ್ ತೊಗೊಂಡಿದ್ದೀರಾ ಮೇಡಮ್? ನಮ್ಮ ಹೊಸ ಫ್ರಿಡ್ಜ್ ನೋಡಿ ಪ್ಲೀಸ್. ನೋಡಿ ಹೇಗಿದೆ, ಕಮೆಂಟ್ ಮಾಡಿ. ಇದ್ರಲ್ಲಿ ನಾನು ಕಾಣಿಸ್ತೀನಿ, ಮಮ್ಮಿ ನೀನು ಕಾಣಿಸ್ತಿ. ಬದನೆಕಾಯಿ ಸಿಪ್ಪೆ ತಗೊಳ್ತಾ ಇದ್ದಾರಮ್ಮ. ಸುಟ್ಕೊಂಡಿರೋ ಬದನೆಕಾಯಿನ ಕ್ಲೀನಾಗಿ ತೊಳ್ಕೊಳ್ಳಿ, ಬಿಕಾಸ್ ಹುಳ ಇರುತ್ತೆ ಕೆಲವೊಮ್ಮೆ ಆ ಬದನೆಕಾಯಿ. ಟೊಮೆಟೊನ ಬೇಕಾದ್ರೆ ಅವಾಯ್ಡ್ ಮಾಡ್ಬೋದು ನಾವು, ಅಲ್ಲ ಮಮ್ಮಿ? ಬದಿಕಕ್ಕ ಟೊಮೆಟೊ ತಿಂತಾಯಿದ್ರು, ಅದಕ್ಕೆ ಅದೇ ರುಚಿಗೆ ಎಲ್ಲರೂ ಟೊಮೆಟೊ ಶುರು ಮಾಡಿ. ಟೊಮೆಟೊನ ಸಿಪ್ಪೆ ತಗೊಂಡು ಅದನ್ನು ತೊಳ್ಕೊಳ್ಳಿ ಬಿಸಿ ಬಿಸಿ. ನೋಡಿ ಹೋಗಿ ಹೆಂಗೆ ಆಡ್ತಾಯಿದೆ. ಜಸ್ಟ್ ಟೊಮೆಟೊ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಜಸ್ಟ್ ಬದನೆಕಾಯಿ, ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಕೊಂಡು ತೋರಿಸ್ತೀನಿ ನೆಕ್ಸ್ಟ್. ಇದು ಹಸಿಮೆಣಸಿನ್ಕಾಯಿ ಇಷ್ಟೊಂದು ಅಂತ ಶಾಕ್ ಆಗಬೇಡಿ. ಅದು ಖಾರ ಖಾರ ಇದ್ದರೆ ಒಳ್ಳೆ ಟೇಸ್ಟ್. ಏನಂತೆ ಮಮ್ಮಿ? ಅದೇ ಟೇಸ್ಟ್. ಏನು ಟೇಸ್ಟ್? ಖಾರ ಇದ್ದರೆ ಟೇಸ್ಟ್. ಊಟ ಮಾಡಿದರೆ ಊಟ ಮಾಡಿದ್ರೆ
ಖಾರ ಆದ್ರೆ ರುಚಿ ಜಾಸ್ತಿ ಅನ್ಬೇಕು. ಓದ್ಬಿಡು. ಯಾರು ಖಾರ ತಿನ್ನಲ್ಲ, ನಾನು ಬೇಕು. ಓ ನಮ್ಮಮ್ಮ ಇದಿಷ್ಟು ಬರೀ ಹಸಿಮೆಣಸಿನ್ಕಾಯಿ ಬೇಕಾದ್ರೆ ತಿಂತಾಳೆ, ಅಷ್ಟು ಖಾರ ಪ್ರಿಯೆ ನಮ್ಮಮ್ಮ. ಹಾಯ್ ಖಾರ ಪ್ರಿಯೆ. ನೀನು ನಮ್ಮ ತಟ್ಟೆಗಿಂದ ತಿಂತಿದ್ದಿ. ಅದು ಒಂದು ಸ್ವಲ್ಪ ತಿನ್ಬೋದು, ಜಾಸ್ತಿ ತಿನ್ನೋಕ್ಕಾಗಲ್ಲ. ಬೇಳೆ ಬೆಂತ ಇನ್ನು ಬೇಯಬೇಕಾ? ಸ್ವಲ್ಪ ಬೇಯಬೇಕು. ಕಟ್ ಮಾಡಿರೋ ಸೊಪ್ಪನ್ನ ಬೇಳೆಗೆ ಹಾಕು. ಬೇಳೆಗೆ ಹಾಕಿ ಈರುಳ್ಳಿ ಮತ್ತು ಇದು ಹಸಿಮೆಣಸಿನ್ಕಾಯಿ ಒಗ್ಗರಣೆ ಓಕೆ ಇದರಲ್ಲಿ ಹಾಕಿ ಅದು ಸ್ವಲ್ಪ ಒಂದು 2 ಮಿನಿಟ್ಸ್ ಬೇಯಬೇಕು. ಬೇಳೆಗೆ ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕಿ ಕುದಿಸಿ ಒಂದು ಸ್ವಲ್ಪ ಬೇಳೆ ಬಸಿದ್ದು ನನ್ನ ಮಗಳು ಬಾಳೆಹಣ್ಣು ತಿನ್ನಕತ್ತಾಳ. ಹೇಳಕ್ ನಾನು ಹೇಳ್ಬೇಕಂತ ನೋಡು. ಎಂಥ ಯೂಟ್ಯೂಬ್ ಓನರ್ ಅದ. ಯೂಟ್ಯೂಬ್ ಓನರ್ ಅಲ್ಲ, ಯೂಟ್ಯೂಬರ್. ಈ ಒಂದು ಬೇಳೆ ನೀರನ್ನ ನಾವೇನು ಕಟ್ ಅಂತೀವೋ ಅದನ್ನು ನಾವು ಎತ್ತಿಟ್ಕೋಬೇಕಾಗತ್ತೆ. ತಗೊಂಡು ಯಾವುದೇ ಕಾರಣಕ್ಕೂ ಮತ್ತೆ ಚೆಲ್ಲಿಬಿಡಿ. ಈ ಒಂದು ಬೇಳೆ ನೀರು ಇದೇ ಒಂದು ಪಾತ್ರೆಯಲ್ಲೇ ನೀವು ತೊಳ್ಕೊಂಡಾದ್ರೂ ಇಡಿ, ಇಲ್ಲಾಂದ್ರೂ ಅದೇ ಇಡಿ, ಬಿಕಾಸ್ ಫ್ಲೇವರ್ ಚೆನ್ನಾಗಿರುತ್ತೆ. ಅದೇ ಒಂದು ಪಾತ್ರೆಯಲ್ಲೇ ಮುದ್ದೆಗೆ ಇಟ್ಕೊಳ್ಳಿ. ನೀರು ಹಾಕ್ಕೊಂಡು ಉಪ್ಪು ಹಾಕು. ಯಾವುದಕ್ಕೆ? ಅದಕ್ಕೆ ನೀರಿಗ ಗುರಾಳು ಹುರ್ಕೊಂಡ್ರಲ್ಲ, ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಗುರಾಳ್ ಪುಡಿ ರೆಡಿ. ಗುರಾಳ್ ಪುಡಿ ಆಯಿತು. ಇಷ್ಟೇ ನಾವು ಮಾಡೋ ಒಂದು ಗುರಾಳ್ ಪುಡಿ. ಹುರ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಇದರಲ್ಲೇ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಜೊತೆಗೆ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ನೀರು ಹಾಕಿದೆ. ಏನು ಮಾಡ್ತೀವಿ? ಕೊತ್ತಂಬರಿ. ಹಾಂ, ಕೊತ್ತಂಬರಿ ಸದ್ಲ ಬದಲ ರುಬ್ಕೊಳ್ಳಿ. ಸದ್ಲ ಬದಲ ಅಂದರೆ ತರಿಯಾಗಿ ನಾವು ರುಬ್ಕೋಬೇಕಾಗತ್ತೆ. ನಮ್ಮಮ್ಮ ಮಿಕ್ಸಿ ಜಾರ್ನ ಮುಚ್ಚಳನ ಹುಡುಕ್ತದೆ. ವಾಟ್ ಅ ಸೌಂಡ್. ಇನ್ನು ಆಗಬೇಕು ಸ್ವಲ್ಪ. ನೀನೇ ಹಾಕಂದ್ರೆ ಹಾಕಿದೆ. ಈ ರುಬ್ಕೊಂಡಿರೋ ಇದಿಷ್ಟು ಚಟ್ನಿನ ಈ ಒಂದು ಕಟ್ಟಿಗೆ ಹಾಕಬೇಕಾಗತ್ತೆ. ನೆಕ್ಸ್ಟ್ ಅದೇ ಒಂದು ಜಾರಲ್ಲಿ ಬದನೆಕಾಯಿ, ಸುಟ್ಕೊಂಡಿರೋ ಬದನೆಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಎರಡೂ ಹಾಕಿ ಏನು ಮಾಡ್ತೀವಿ ಮಮ್ಮಿ? ಟೊಮಾಟೊ ಇದ್ರ ಮಾಡ್ತೀವಿ. ರಸ ಎಲ್ಲ ಅದಕ್ಕೆ ಹಾಕಿ ಸಿಪ್ಪಿ ಒಂದು ಮಿಕ್ಸಿ ಮಾಡ್ಕೊಳ್ತಾರೆ. ಬದನೆಕಾಯಿ ಚಟ್ನಿನ ಮತ್ತೆ ಅದಕ್ಕೆ ಹಾಕಿ ಅಡಿ ತಗೊಂಡಿರೋ ಈ ಟೊಮೆಟೊನ ಮತ್ತೆ ಅದ್ರ ಜೊತೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಸೇಮ್ ಈ ಒಂದು ಕಟ್ಟಿಗೆ ಹಾಕಬೇಕಾಗುತ್ತೆ. ನೀರು ಕುದೀತಾ ಇದೆ, ಇದಕ್ಕೆ ಉಪ್ಪು ಹಾಕಿದ್ದೀನಿ. ಅಮ್ಮ ಬಂತು ಹಿಟ್ಟಾಗಿ ಏನು ಕಟ್ ಮಾಡುವ ಹೇಳು. ಕಟ್ ಮಾಡಲ್ಲ, ಹಾಕ್ತೀನಿ. ಆ ಚಟ್ನಿ ಟೊಮೆಟೊ ಸ್ವಲ್ಪ ಟೇಸ್ಟಿಗೆ ಬೇಳೆ ಬೇಯಿಸ್ಕೊಂಡಿರೋ ಬೇಳೆನ ಹಾಕು. ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡು ಅದೇ ಕಟ್ ಹಾಕ್ತೀಯಾ? ಇದಕ್ಕೆ ಹಾಕ್ಬೇಕು. ಪೇಸ್ಟ್ ಮಾಡ್ಕೊಂಡಿರೋ ಬೇಳೆನ ಹಾಕ್ತಾ ಇದ್ದಾರೆ. ಬೇಳೆನ ಒಗ್ಗರಣೆಗೆ ಹಾಕೋಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ನನ್ನ ಜೇಬಲ್ಲಿ. ಸಾಸಿವೆ ಇಲ್ಲ, ಯಾವ ಡಬ್ಬಿ ಇಲ್ಲ ಇಲ್ಲಿ. ಬೇಳೆ ಒಗ್ಗರಣೆ ಹಾಕೋಕ್ಕೆ ಸಾಸಿವೆ ಜೀರಿಗೆ ಹಾಕಿ ಅದಾದಮೇಲೆ ಒಂದು ಹಸಿಮೆಣಸಿನ್ಕಾಯಿ, ಚಿಟಿಕೆ ಅರಿಶಿನ ಆಫ್ ಮಾಡಬೇಕಾ? ಆಫ್ ಮಾಡಿ
ಬೇಯಿಸ್ಕೊಂಡಿರೋ ಬೇಳೆನ ಆ ಒಗ್ಗರಣೆಗೆ ಹಾಕಿ, ನಾವು ಬೇಳೆಗೆ ಉಪ್ಪು ಹಾಕಿರ್ತೀವಿ, ಸೊ ನೀವು ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ ಅಷ್ಟೇ. ಬೇಳೆಗೆ ಸಾಮಾನ್ಯವಾದ ಉಪ್ಪು ಹಾಕಿರ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಉದ್ಕ ಮುದ್ದೆಯ ಒಂದು ಹೈ ಪ್ರೋಟೀನ್, ಐರನ್ ಎಲ್ಲ ಇರುವಂತಹ ಬೇಳೆ ರೆಡಿ ಆಗುತ್ತೆ. ಆ ಸಬ್ಬಕ್ಸಿ ಸೊಪ್ಪಲ್ಲಿ ಐರನ್ ಕಂಟೆಂಟ್ ತುಂಬ ಇರುತ್ತೆ ಅಲ್ಲ ಮಮ್ಮಿ? ಹ್ಞೂ 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 ಬೇಳೆ ರೆಡಿ. ನಾವು ಮಾಡೋದು ಜೋಳದ ಮುದ್ದೆ. ಫಸ್ಟ್ನ ಹಿಟ್ಟನ್ನ ಸ್ವಲ್ಪ ಹಿಂಗೆ ನಮ್ಮಮ್ಮನ ಥರ ಇಚ್ಕಿ ಹಿಟ್ಟನ್ನ ಕಲಿಸ್ಕೊಂಡು ಈ ಒಂದು ಕುದಿಯೋ ನೀರಲ್ಲಿ ಬಿಡ್ತಾರೆ ಆ ಒಂದು ಕಲಿಸ್ಕೊಂಡಿರೋ ಹಿಟ್ಟನ್ನು. ಹಾಯ್ ಮಮ್ಮಿ, ಅವರ್ ಯು? ಆಲ್ ಫೈನ್, ಆಲ್ ಗುಡ್, ಸೂಪರ್ ಫೈನ್, ಸೂಪರ್ ಹ್ಯಾಪಿ, ಫುಲ್ ಹ್ಯಾಪಿ. ನಂಗೆ ಗೊತ್ತು ಫುಲ್ ಹ್ಯಾಪಿ ನೀನು ಅಂತ. ತುಂಬ ಈಸಿ ಜೋಳದ ಮುದ್ದೆ ಮಾಡೋದನ್ನ. ನಾನೇ ಹೇಳ್ಕೊಡ್ರೆ ನಮ್ಮ ಅಮ್ಮಂಗೆ ಬರ್ತಾ ಇರಲಿಲ್ಲ ಜೋಳದ ಮುದ್ದೆ ಮಾಡೋಕ್ಕೆ. ನಾನೆಲ್ಲ ಒಂದು ಕುಳ್ಳಿಗೆ ಕಲ್ತಿರೋದು. ನಾನೆಲ್ಲ ಹೇಳ್ಕೊಟ್ಟಿದ್ದೆ ನಿಮ್ಮ ದೊಡ್ಡಮ್ಮನ ನೋಡಿ. ಅನ್ನಕ್ಕೆ ದೊಡ್ಡಮ್ಮ ನನಗೇನು ಬರ್ತಿದ್ದಿಲ್ಲ. ಈಗಲೂ ಏನು ಬರಲ್ಲ, ನಾನೇ ಹೇಳ್ಕೊಡೋದು ನಮ್ಮ ಅಮ್ಮಂಗೆ ಅಡುಗೆಗಳನ್ನ. 15 ವರ್ಷದಾಗ ಮದುವೆ ಮಾಡ್ಯಾರ, ಕಳಿಸ್ಬಿಟ್ರ ನಡಿಯತ್ಲಾಗ. ನಿಮ್ಮ ಅಪ್ಪಂಗೆ ನಿನ್ನ ಇಟ್ಕೊಳಕ್ಕಾಗಿಲ್ಲ ಮಮ್ಮಿ, ಅದಕ್ಕೆ ಮದುವೆ ಮಾಡಿ ಪ್ರತಿ ಒಂದು ನಿಮ್ಮ ದೊಡ್ಡಮ್ಮನ ಕಲಿಸಿರೋದು ನನಗೆ. ಅನ್ನಕ್ಕೆ ದೊಡ್ಡಮ್ಮ ಆಕೆ ಸೀರೆ ಉಡಿಸ್ತಿದ್ಲು. ಶಾಂತ ಅನ್ನ ಸೀರೆ ಉಡಿಸ್ತಿದ್ರು ನನಗೆ. ದಿನ ಉಡಿಸಿ ನಿಮ್ಮ ಅಜ್ಜಿ ಹೂವು ಕಟ್ಟಿ ಹೂವು ಮುಡಿಸ್ತಿದ್ಲು. ಸರ್ವಮ್ಮಂಗೆ ಭಾರಿ ಇಷ್ಟ. ಇವ್ರಿಗೆ ಹೆಲ್ಪ್ ಮಾಡ್ತಿಲ್ಲ ಅಡುಗೆ ಮನೇಲಿ, ಉದ್ಕ ಮುದ್ದೆ ಮಾಡ್ತಾ ಬೆಳ್ಳುಳ್ಳಿ ಸುಲ್ಕೊಡ್ತಿದ್ಲು. ಮತ್ತೇನು ಮಾಡ್ತಿಲ್ಲ, ಅಷ್ಟೇ ಕುತ್ಕೊಂಡು 1 ತಾಸು ಬೆಳ್ಳುಳ್ಳಿ ಸುರಿತಿದ್ಲು. ಕುದಿಬೇಕಿದು ಮುದ್ದೆ, 12 ನಿಮಿಷ ಕುದಿಲಿ. ಈಗ ಉದ್ಕಕ್ಕೆ ಬರೋಣ. ಮುದ್ದೆ ಆಗೋಷ್ಟರಲ್ಲಿ ಈ ಉದ್ಕಕ್ಕೆ ನಾವೇನೇನು ಮಿಕ್ಸಿ ಮಾಡಿಕೊಂಡು ಹಾಕಿರ್ತೀವೋ ಅದಕ್ಕೆ ಉಪ್ಪು ಎಲ್ಲೂ ಹಾಕಿಲ್ಲ, ಬಟ್ ಕಟ್ಟಲ್ಲಿ ನಾವು ಉಪ್ಪು ಹಾಕಿರ್ತೀವಿ. ಆ ಬೇಳೆ ಬಸ್ಕೊಂಡಿರೋ ನೀರಲ್ಲಿ ಉಪ್ಪು ಇರುತ್ತಲ್ಲ, ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ಹಾಕಬೇಕು ಅಲ್ಲ ಮಮ್ಮಿ? ನಾನೇ ಮಾಡ್ಕೊಡ್ತೀನಿ ನೀವು ಉದ್ಕ ಮುದ್ದೆ. ನಮ್ಮಮ್ಮಂಗೆ ನಾನೇ ಈ ರೆಸಿಪಿ ಹೇಳ್ಕೊಟ್ಟಿದ್ದು. ನಗ್ತಾರೆ ನಮ್ಮವ್ವ. ಗುರಾಳ್ ಪುಡಿ ಇತ್ತು, ಬಟ್ ಫ್ರೆಶ್ ಆಗಿ ನಾವು ಗುರಾಳ್ ಪುಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ. ಗುರಾಳ್ ಪುಡಿ ಹಾಕಿ ಕೈ ಆಡಿಸಿ ಈಗ ಒಂದು ನಿಂಬೆಹಣ್ಣ ಹಿಡ್ತಾರೆ ನಮ್ಮಮ್ಮ. ಉಪ್ಪಾಗಿಲ್ಲ ಅಂದರೆ ಸೊ ಮತ್ತೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತದೆ ನಮ್ಮಮ್ಮ. ಪಿಂಕ್ ಸಾಲ್ಟ್, ಅರ್ಧ ನಿಂಬೆಹಣ್ಣು ರುಚಿಗೆ, ಇನ್ನೊಂದು ಅರ್ಧ. ನಾನೀಗ ಟೇಸ್ಟ್ ಮಾಡ್ತೀನಿ. ಅಮ್ಮ ಮಾಡಿರೋ ಉದ್ಕನ ಟೇಸ್ಟ್ ಮಾಡುವ ಸಮಯ. ಒಂದು ಸಾಮಾನು ಇಟ್ಟಿರೋ ಕಡೆ ಇಡಲ್ಲ ನಮ್ಮಮ್ಮ, ದಿನ ದಿನ ಒಂದೊಂದು ಜಾಗದಲ್ಲಿ ಇಡ್ತಾರೆ. ಈಗ ಒಂದು ಉದ್ಕನ ಕುಡ್ಬಿಟ್ಟು ಟೇಸ್ಟ್ ಮಾಡಿ. ಖಾರ. ಇದನ್ನು ತಿನ್ನೋರು ನೆಗಡಿ ಮತ್ತೆ ನೆಗಡಿ ಆಗಿದ್ರೆ ಮಾತ್ರ ಬಾಯಿ ಒಳ್ಳೆ ರುಚಿ ಹೋಗೇ ಬಿಡುತ್ತೆ ನೆಗಡಿ. ನಮ್ಮಮ್ಮ ಟೇಸ್ಟ್ ಸೌಂಡ್ ಮಾಡ್ತಾರೆ. ಬಿಸಿ ಬಿಸಿ ಮುದ್ದೆ ಉದ್ಕ ಹಾಕೊಂಡು ತಿಂತಾ ಇದ್ರೆ. ಇವತ್ತು ನಮ್ಮ ಮನೆಗೆ ಪಾತ್ರೆ ತೊಳೆಯೋ ಅಕ್ಕ ಬಂದಿಲ್ಲ, ಸೊ ನಮ್ಮಮ್ಮ ಪಾತ್ರೆ ತೊಳಿತಾ ಇದೆ. ಒಳ್ಳೆ ಕೆಲಸ ಮಾಡ್ತಾರೆ.
ಎಲ್ಲ ನಾನು ಹೇಳ್ಕೊಟ್ಟ ನೀತಿ ಪಾಠಗಳನ್ನ ಪಾಲಿಸ್ತಾರೆ. ನಮ್ಮಮ್ಮ ನಾನೇ ನೀತಿ ಪಾಠ. ಎಲ್ಲ ಮನೆಯಲ್ಲೂ ಮಕ್ಕಳಿಗೆ ತಾಯಿ ನೀತಿ ಪಾಠ ಹೇಳ್ಕೊಟ್ರೆ, ನಮ್ಮ ಮನೇಲಿ ನಮ್ಮಮ್ಮಗೆ ನಾನು ನೀತಿ ಪಾಠ ಹೇಳ್ಕೊಡ್ಬೇಕು. ಕಲಿತಾ ಇದ್ದಾರೆ, ಎಲ್ಲ ಕಲಿಸ್ಕೊಡ್ತಾ ಇದ್ದಾರೆ. ಈ ಮುದುಕಿ ಆದ್ಮೇಲೆ ಕಲಿಯಕತ್ತಿ ಜನಗಳು, ಸಂಬಂಧಿಕರು ಎಲ್ಲ ಕಲಿಸ್ಕೊಡ್ತಾ ಇದ್ದಾರೆ, ಪಾಠಗಳನ್ನ ಕಲಿಸ್ತಾ ಇದ್ದಾರೆ. ಸಹಾಯ, ನಮ್ಮಮ್ಮನ ಡೈಲಾಗ್, ಸಹಾಯ ಮಾಡಿದ ಕೈ ಮಮ್ಮಿ ಅದು, ಸಹಾಯ ಮಾಡಿದ ಕೈ ಒಳ್ಳೆಯವಾಗಲಿಲ್ಲ, ಸಹಾಯ ಮಾಡಿರೋ ಕೈ ಒಳ್ಳೇದಾಗಿಲ್ಲ. ನಮ್ಮಮ್ಮನ ಡೈಲಾಗ್. ಮಮ್ಮಿ ಸಹಾಯ ಮಾಡಿದ ಕೈ ಒಳ್ಳೇದಾಗುತ್ತೆ, ಬಾ ಮುದ್ದೆ ಮುದ್ದೆ ಆಯ್ತು. ಇದಕ್ಕೆ ಒಂದ್ ಸ್ವಲ್ಪ ಇಟ್ಕೊಳ್ಬೇಕು ನಮ್ಮಮ್ಮ. ಅದನ್ನ ತಿರುಗಿಸ್ಬೇಕು. ಇದು ಜೋಳದ ಮುದ್ದೆ, ರಾಗಿ ಮುದ್ದೆ ಮಾಡೋಷ್ಟೇನು ಕಷ್ಟ ಅಲ್ಲ, ಜಾಸ್ತಿ ಜಾಸ್ತಿ ಹೊತ್ತಾಗಲ್ಲ. ಒಂದು 10-15 ನಿಮಿಷದಲ್ಲಿ ಮುದ್ದೆ ಆಗ್ಬಿಡುತ್ತೆ. 2 ತಟ್ಟಿ ಇಡು. ಇಲ್ಲಿ ಉದ್ಕ ಕೂಡ ರೆಡಿ ಆಗಿದೆ, ಕಿಚ್ಚು ಬಿಟ್ಕೊಂಡವು ಮನೆ. ಅನ್ನ ಕೂಡ ಆಗಿದೆ. ನನಗೆ ಅದೊಂದು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಹೆಲ್ಪ್ ಮಾಡೋ ಥರ ಹಿಂಗೆ ಹೋಗ್ತಾನೆ, ಮಾಡಲ್ಲ ಲಾರಿ. ನಾನು ಮಾಡ್ತೀನಿ. ಏನು ಬೇಡ ಕುತ್ಕೋ. ಅಲ್ಲಿಡ್ಲ ಮುದ್ದೆ ಮುದ್ದೆ ತಿರುಗಿಸ್ತಾ ಇದ್ದಾರೆ. ತಿರುಗಿಸ್ಬೇಕು, ಚೆನ್ನಾಗಿ ತಿರುಗಿಸಿ. ಅಷ್ಟೇ, ಮುದ್ದೆ ಬಿಸಿ ಬಿಸಿ ಜೋಳದ ಮುದ್ದೆ ರೆಡಿ ಆಗ್ಬಿಡುತ್ತೆ. ಬಿಸಿಲು ಬಂದೈತೆ ಮಮ್ಮಿ, ಅದಕ್ಕೆ ಅವ್ರು ಇಟ್ರು ಇಟ್ಟಿನಿ. ಮೆಲ್ಲ 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 ಮಮ್ಮಿ, ಮೆಲ್ಲ. ಆಯ್ತಾ? ಬೇಳೆ ಕಟ್ಟು ಅಥವಾ ಉದ್ಕ ಅಂತ ಏನು ಹೇಳ್ತೀವಿ ಅದು, ಅಂದು ಮುದ್ದೆ, ಬಿಸಿ ಬಿಸಿ ಅನ್ನ ತಿನ್ನಕ್ಕೆ ನಾನು ರೆಡಿ. ನಮ್ಮಮ್ಮ ಬಿಸಿ ಬಿಸಿ ಮುದ್ದೆ ತಟ್ಟೆಗೆ ಹಾಕಿದ್ರೆ ಒಳ್ಳೆ ಬ್ಯಾಟಿಂಗ್ ಇವತ್ತು. ಈಗ ಮುದ್ದೆ ಏನು ನಿಮ್ಮಪ್ಪ ಬರ್ತಾನೆ ತಿನ್ನಕ್ಕೆ? ನಿಮ್ಮಪ್ಪ ಬರ್ತಾನ ಕುಬೇರಪ್ಪ ಗುದ್ದೆಗಿಂದ ಎದ್ದು ನಮ್ಮ ಡ್ಯಾಡಿಗೆ ಅಂತೀಯಲ್ಲ ಹೇಳು. ಬಿಸಿ ಬಿಸಿ ಮುದ್ದೆ ಹಾಕ್ತಾರೆ ಈಗ ತಟ್ಟೆಗೆ. ಹೋ, ಇದು ನನಗೆ, ಇದು ನಮ್ಮ ಅಮ್ಮಂಗೆ. ನನ್ನ ಅಕ್ಕನ ತಟ್ಟೆ ಇದ್ದಿದ್ರೆ, ಅಮ್ಮ ಅಮ್ಮ ಒಂದೇ ಸ್ಪೂನ್ ಹಾಕು, ಒಂದೇ ಸ್ಪೂನ್, ಇಷ್ಟೇ ಹಾಕಮ್ಮ. ಬೇಕಂದ್ರೆ ಅಕ್ಕಂತ ನಮ್ಮನ್ನ. ಮಮ್ಮಿ ನಂಗೆ ಬೇಕಂದ್ರೆ ಹಾಕ್ಕೊಳ್ತೀನಿ, ಒಂದು ಸ್ಪೂನ್ ಹಾಕು ಅಷ್ಟೇ ಅಂತಂದು ಹಾಕ್ಸ್ಕೊಳ್ತಾ ಇದ್ವಿ. ಈಗ ಉದ್ಕ ಸೈಡಲ್ಲಿ ಕಾಳು, ಅಷ್ಟು ಸೊಪ್ಪಿದ್ರೇ ಒಳ್ಳೆ ಟೇಸ್ಟ್. ಅದು ಸಬ್ಬಾಕ್ಸಿ ಸೊಪ್ಪು. ಸಾಕು. ಥ್ಯಾಂಕ್ ಯು ಮಮ್ಮಿ. ಬಿಸಿ ಬಿಸಿ ಮುದ್ದೆ, ಬ್ಯಾಲ್ ನೀರು ಬರ್ತದೆ ಈ ಸ್ಮೆಲ್ಲಿಗೆ. ಒಳ್ಳೆ ಸ್ಮೆಲ್ ಮಾತ್ರ. ಟೈಮ್ ಹೋಗಿರೋದೇ ಗೊತ್ತಾಗಲ್ಲ. ನನ್ನ ಜೊತೆ ವಿಡಿಯೋ ಮಾಡಿದ್ರೆ ಹಂಗೆ ಮಮ್ಮಿ. ಖಾರ. ಉದ್ಕ ಚೆನ್ನಾಗಿದೆ. ಅದು ಸೊಪ್ಪು ಹೊಲದ್ದಲ್ವಾ, ಅಂದರೆ ಗಂಗಾವತಿಲಿ ಅಲ್ಲ, ಎಲ್ಲದೂ ಹೊಲದ್ದೇ, ತೋಟದ್ದೇ. ಬಟ್ ಇದು ಫ್ರೆಶ್ ಆಗಿ ಸೊಪ್ಪಲ್ವಾ ದೊಡ್ಡಮ್ಮ ಕೊಟ್ಟಿದ್ದು, ಸಕ್ಕ ಟೇಸ್ಟ್ ಆಗಿದೆ. ನಾ ತಿನ್ಬೇಕು. ತಿಂದ್ಬಿಟ್ಟು ಇದನ್ನು ತಿನ್ನಬೇಕು. ತಿಂದು ಮುದ್ದೆ ತಿಂದು ನಿದ್ದೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ತಿಂದ್ಬಿಟ್ಟು 1-2 hours ಮಲ್ಕೊಂಬಿಟ್ರೆ ಸಾರ್ಟೆಡ್ ಅಷ್ಟೇ. ಆ್ಯಂಡ್ ಈ ವಿಡಿಯೋನ ನಾನು ನಿಮ್ಗೆ ಏನು ಮಾಡ್ತಾ ಇದ್ದೀನಿ. ರೆಸಿಪಿ ಇಷ್ಟ ಆಗಿದ್ರೆ ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ವ್ಲಾಗ್ ಜೊತೆ, ಹೊಸ ಕುಕಿಂಗ್ ವ್ಲಾಗ್ ಜೊತೆ.
Until then, bye-bye.